ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಇವತ್ತಿನ ಟಾಪಿಕ್ ಬಂದು ಚೆಸ್ಟ್ಗೆ ಮಾಡುವಂಥ ಒಂದು ವ್ಯಾಯಾಮ ಆಗಿರುವಂಥ ಪೆಕ್ ಫ್ಲೈಸ್ ಬಗ್ಗೆ ತಿಳಿಸ್ಕೊಡೋಕ್ಕೆ ನಿಮ್ಮ ಮುಂದೆ ಬಂದಿರುವಂಥದ್ದು. ಈ ಪರ್ಟಿಕ್ಯುಲರ್ ವ್ಯಾಯಾಮನೇ ಯಾಕೆ ನಾನು ಚೂಸ್ ಮಾಡಿದ್ದೀನಿ ಅಂತ ನೋಡೋದಾಯಿತು ಅಂದರೆ, ನೀವು ಸರಿಯಾದ ರೀತಿಯಾದಂಥ ಪೋಸ್ಚರ್ ಮತ್ತು ಪ್ರೊಸೀಜರ್ನ ಈ ವ್ಯಾಯಾಮದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಕಮ್ಮಿ ಟೈಮಲ್ಲಿ ಇಂಜುರಿ ಫ್ರೀಯಾಗಿ ಸಾಕಷ್ಟು ರಿಸಲ್ಟ್ಸ್ನ ಈ ವರ್ಕೌಟಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಪೆಕ್ ಫ್ಲೈಸ್ ಏನಕ್ಕಾಗಿ ಮಾಡೋದು ಸರ್ ಅಂತ ನೀವು ಕೇಳೋದಾಯಿತು ಅಂದರೆ, ನಮ್ಮ ಚೆಸ್ಟ್ ಮಸಲಲ್ಲಿ ಎರಡು ಥರ ಮಸಲ್ ಇರುತ್ತೆ. ಒಂದು ಪೆಕ್ಟೋರಿಲಿಸ್ ಮೇಜರ್ ಅಂದರೆ ದೊಡ್ಡ ಮಾಂಸಖಂಡ, ಪೆಕ್ಟೋರಿಲಿಸ್ ಮೈನರ್ ಒಂದು ಚಿಕ್ಕ ಮಾಂಸಖಂಡ ಇರುತ್ತೆ. ಆ ಮೇಜರ್ ಕೆಳಗಡೆ ಒಂದು ಸಣ್ಣ ಮಾಂಸಖಂಡ ಇರೋದು ಪೆಕ್ಟೋರಿಲಿಸ್ ಮೈನರ್ ಆಗಿರುತ್ತೆ. ದೊಡ್ಡ ಮಾಂಸಖಂಡ ಬಂದ್ಬಿಟ್ಟು ಪೆಕ್ಟೋರಿಲಿಸ್ ಮೇಜರ್ ಆಗಿರುತ್ತೆ. ಇದು ಬಂದು ಐಸೋಲೇಷನ್ ಎಕ್ಸಸೈಸ್ ಆಗಿ ಕರೆಯಲ್ಪಡುತ್ತೆ. ಏನಕ್ಕೆ ಅಂದರೆ, ನಿಮಗೆ ಗೊತ್ತಿರಲಿ, ಹಿಂದಿನ ವೀಡಿಯೋದಲ್ಲೂ ನಾನು ಕೆಲವೊಂದರಲ್ಲಿ ಮಾತಾಡಿದ್ದೀನಿ. ನಾನು ಕಾಂಪೌಂಡ್ ಎಕ್ಸಸೈಸಸ್ ಮತ್ತು ಐಸೋಲೇಷನ್ ಎಕ್ಸಸೈಸಸ್ ಅಂತ. ಕಾಂಪೌಂಡ್ ಎಕ್ಸಸೈಸಲ್ಲಿ ಸಾಕಷ್ಟು ಮಸಲ್ಸು ಇನ್ವಾಲ್ವ್ ಆಗಿರುತ್ತೆ, ಸಾಕಷ್ಟು ಜಾಯಿಂಟ್ಸ್ ಇನ್ವಾಲ್ವ್ ಆಗಿರುತ್ತೆ. ಅದೇ ರೀತಿ ಐಸೋಲೇಷನ್ ಎಕ್ಸಸೈಸಲ್ಲಿ ಒಂದು ಮಸಲ್ಲು ಒಂದು ಜಾಯಿಂಟ್ ಇನ್ವಾಲ್ವ್ ಆಗಿರೋದ್ರಿಂದ ಅದು ಐಸೋಲೇಷನ್ ಎಕ್ಸಸೈಸ್ ಅಂತ ಕರೆಯಲ್ಪಡುವಂಥದ್ದು. ಸರಿ, ಹಾಗಾದರೆ ಈ ಚೆಸ್ಟ್ ಮಸಲಲ್ಲಿ ಏನೇನು ಥರ ಇರುತ್ತೆ ಸರ್, ಯಾವ್ಯಾವ ಥರ ಎಲ್ಲೆಲ್ಲಿ ಅಟ್ಯಾಚ್ ಆಗಿರುತ್ತೆ, ಯಾವ ಥರ ವರ್ಕೌಟ್ ಮಾಡಿದಾಗ ನಮಗೆ ವರ್ಕೌಟ್ ಆಗುತ್ತೆ ಅಂತ ನೀವು ಕೇಳೋದಾಯಿತು ಅಂದರೆ, ಈ ಪರ್ಟಿಕ್ಯುಲರ್ ಮಾಂಸಖಂಡದಲ್ಲಿ ಎರಡು ತಲೆ ಇರೋವಂಥದ್ದು, 2 ಹೆಡ್ಸ್ ಇರೋವಂಥ ಒಂದು ಮಾಂಸಖಂಡ ಇದು. ಒಂದು ಬಂದು ಸ್ಟೆರ್ನಮ್ ಅಂದರೆ ಬ್ರೆಸ್ಟ್ ಬೋನ್ ಅಂತ ಏನು ಕರಿತೀವಿ, ಅದಕ್ಕೆ ಅಟ್ಯಾಚ್ ಆಗಿರೋಂಥದ್ದು. ಯಾವ್ದು ಸರ್ ಇದು ಅಂದರೆ, ಚೆಸ್ಟ್ದ ಮಧ್ಯಭಾಗದ ಲೈನು, ಏನು ಎರಡು ಚೆಸ್ಟ್ ಫಾರ್ಮೇಷನ್ಗೆ ಹಿಂಗೆ ಕೂತಿದ್ದಾಗ ಮಧ್ಯ ಒಂದು ಲೈನ್ ಇರುತ್ತೆ, ಅದನ್ನು ಸ್ಟರ್ನಮ್ ಅಂತ ಕರೀತಾರೆ. ಅದನ್ನು ಇನ್ನೊಂದು ರೀತಿಯಾಗಿ ಹೇಳಬೇಕು ಅಂದರೆ ಬ್ರೆಸ್ಟ್ ಬೋನ್ ಅಂತಲೂ ಕರೆಯುವಂಥದ್ದು ಇರುತ್ತೆ. ಮತ್ತು ಕ್ಲಾವಿಕಲ್ ಅಂದರೆ ನಮ್ಮ ಕಾಲರ್ ಬೋನ್ ಏನಿದೆ, ಆ ಕಾಲರ್ ಬೋನ್ ಕೆಳಗಡೆ ಇನ್ನೊಂದು ಪಾರ್ಟ್ ಆಫ್ ದ ಹೆಡ್ ಅಟ್ಯಾಚ್ ಆಗಿರುವಂಥದ್ದು. ಇದು ಒಂದು ರೆಕ್ಕೆ ಥರ ಇರೋವಂಥ, ಫ್ಯಾನ್ದು ರೆಕ್ಕೆ ಥರ ಇರೋವಂಥ ಒಂದು ಮಾಂಸಖಂಡ ಆಗಿರುತ್ತೆ. ಇದು ಟ್ರಯಾಂಗ್ಯುಲರ್ ಶೇಪಲ್ಲಿ ಇರೋವಂಥದ್ದು. ಇದು ಎರಡು ಹೆಡ್ಡು ಬಂದು ಹ್ಯೂಮರಸ್ ಬೋನ್ ಅಂದರೆ ನಮ್ಮ ಬೈಸೆಪ್ಸ್ ಏನು ಬೋನ್ ಇದೆ, ಮೂಳೆ ಇದೆ, ಈ ಜಾಗದ್ದು ಏನು ಮೂಳೆ ಇದೆ, ಇಲ್ಲಿ ಒಂದು ಮೂಳೆ ಇರುತ್ತೆ, ಇಲ್ಲಿ ಎರಡು ಮೂಳೆ ಇರುತ್ತೆ. ಈ ಒಂದು ಮೂಳೆ ಏನಿರುತ್ತೆ, ಆ ಬೈಸೆಪ್ಸ್ದು ಒಂದು ಬಾಟಮ್ ಎಂಡ್ ಇದಾಗಿರುತ್ತೆ, ಟಾಪ್ ಎಂಡ್ ಇದಾಗಿರುತ್ತೆ. ಆ ಟಾಪ್ ಎಂಡಲ್ಲಿ ಬಂದು ಅಟ್ಯಾಚ್ ಆಗಿರೋವಂಥದ್ದು ಈ ಟ್ರಯಾಂಗ್ಯುಲರ್ ಮಸಲ್ ಏನಿರುತ್ತೆ, ಇದು ಬಂದು ಅಟ್ಯಾಚ್ ಆಗಿರೋವಂಥದ್ದು, ಈ ಥರ ಅಟ್ಯಾಚ್ ಆಗಿರೋವಂಥದ್ದು ಮಸಲ್ ಆಗಿರುತ್ತೆ ಇದು. ಈ ಮಸಲ್ನ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ನೀವು ಮಾಡೋವಂಥದ್ದು ಏನೂ ಇಲ್ಲ. ನಿಮ್ಮ ಎಲ್ಬೋಸ್ ಏನಿದೆ, ಆ ಎಲ್ಬೋಸ್ನ ಕ್ಲೋಸ್ ತೊಗೊಂಬಂದರೆ ಸಾಕು, ಮಸಲ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಎಲ್ಬೋಸ್ನ ಕ್ಲೋಸ್ ತೊಗೊಂಬಂದರೆ ಮಸಲ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಈ ರೀತಿಯಾಗಿ ಇರುವಂಥ ಒಂದು ಮಾಂಸಖಂಡ ಆಗಿರುತ್ತೆ ಇದು. ಇದನ್ನು ಮೇಜರ್ ಮಸಲ್ ಅಂತಲೇ ಕನ್ಸಿಡರ್ ಮಾಡುವಂಥದ್ದು. ಈ ಪೆಕ್ ಫ್ಲೈಸ್ ಮಷಿನಲ್ಲಿ ನೀವು ಕೂತ್ಕೊಂಡಾಗ ನೋಡ್ಕೋಬೇಕಾದಂಥ ಪ್ರೊಸೀಜರ್, ಪೋಸ್ಚರ್ ಯಾವ ಥರ ಇರಬೇಕು ಅಂತ ನೋಡಿದ್ರೆ, ನಾವು ಕೂತ್ಕೊಂಡಾಗ ನಮ್ಮ ಕಾಲುಗಳು ಫರ್ಮ್ ಆಗಿ ನೀಟಾಗಿ ಕಾಲು ಗ್ರೌಂಡ್ ಮೇಲೆ ಕೂತಿರಬೇಕು. ಮತ್ತು ನಾವು ಕೂತ್ಕೋಬೇಕಾದ್ರೆ ಮುಂದೆ ಆಗಲಿ ಇಲ್ಲ ತೀರಾ ತುಂಬಾ ಹಿಂದೆ ಆಗಿ ಹಿಂಗೆ ಬಗ್ಗುವಂಥದ್ದಾಗಲಿ ಮಾಡಬಾರ್ದು. ನಾನು ಹೇಳ್ತಾ ಇದ್ದಂಥ ಆ ಥರ ಮಾಡುವಂಥ ಎಕ್ಸಸೈಸಸ್ಸು ಇದೆ. ಮುಂದಿನ ವೀಡಿಯೋಗಳಲ್ಲಿ ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಡೋಂಥ ಪ್ರಯತ್ನ ಪಡ್ತೀನಿ. ಈಗ ನಾನು ಹೇಳ್ತಾ ಇರೋಂಥದ್ದು ಫುಲ್ ಪೆಕ್ಟೋರಿಯಲ್ ಮೇಜರ್ ಮಸಲ್ಗೆ ವರ್ಕೌಟ್ ಮಾಡುವಂಥ ವ್ಯಾಯಾಮ ಅಂತ ತಿಳಿಸ್ಕೊಡ್ತಾ ಇರೋಂಥದ್ದು. ನೀವು ಕೂತ್ಕೊಂಡಾಗ ತೀರಾ ಚೆಸ್ಟ್ನ ಅಪ್ ಮಾಡಬಾರ್ದು, ತೀರಾ ಡೌನಲ್ಲೂ ಇಡಬಾರ್ದು. ತೀರಾ ಡೌನ್ ಇಟ್ಟಾಗ ನಮ್ಮ ಬೆನ್ನು ಇಲ್ಲಿ ತಡಿತಾ ಇರುತ್ತೆ, ಅಂದರೆ ಕಂಪ್ಲೀಟಾಗಿ ಬೆಂಚ್ಗೆ ಹಿಂದೆ ತಾಕಿರುತ್ತೆ. ಆ ಥರ ಇರಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ ಚೆಸ್ಟ್ ಅಪ್ ಇರಬೇಕು, ಕೋರ್ನ ಟೈಟ್ ಮಾಡಿರಬೇಕು. ಒಂದು ಚಿಕ್ಕ ಮಗು ಕೈ ಇಲ್ಲಿ ಸೊಂಟದ ಹತ್ರ ಒಳಗಡೆ ಹಾಕಿದಾಗ ತೂರೋ ಥರ ಇರಬೇಕು. ಅಷ್ಟು ಲೆವೆಲ್ಗೆ ನೀವು ಕೂತ್ಕೋಬೇಕಾಗತ್ತೆ, ಮುಂದೆ ನೋಡಬೇಕಾಗತ್ತೆ. ಮತ್ತು ಇದ್ರಲ್ಲಿ ನೀವು ಒಂದು ಮಾಡ್ರೇಟ್ ವೆಯ್ಟ್ ಹಾಕ್ಕೊಳ್ಳಿ ಕಲಿಯೋ ತನಕ. ಅದಾದಮೇಲೆ ನೀವು ಎಷ್ಟು ಬೇಕನ್ನೋ ವೆಯ್ಟ್ ಹಾಕೋಬೋದು. ಇದು ಲರ್ನರ್ಸ್ಗೆ ಭಾಳಷ್ಟು ಯೂಸ್ ಆಗುವಂಥ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಇದು ದಯವಿಟ್ಟು ಗಮನ ಕೊಡಿ. ಯಾರು ಲರ್ನರ್ಸ್ ಇದ್ದೀರಾ ಅವರು ಇದನ್ನು ಕರೆಕ್ಟಾಗಿ ರೀತಿಯಲ್ಲಿ ಮಾಡ್ತಾ ಬಂದು ಇಂಜುರಿ ಫ್ರೀಯಾಗಿ ರಿಸಲ್ಟ್ಸ್ನ ನೋಡ್ಬೋದು. ಇದನ್ನು ನೀವು ಮಾಡಬೇಕಾದ್ರೆ ಒಂದು ಗಮನ ಇಟ್ಕೋಬೇಕಾಗಿರೋಂಥದ್ದು, ನಾರ್ಮಲಾಗಿ ಕೆಲವರು ಏನು ಮಾಡ್ತಾರೆ, ತುಂಬ ತಂದು ಹೀಗೆ ಕ್ಲೋಸ್ ಮಾಡೋದು ಇಲ್ಲ ಹೀಗೆ ಹೊಡೆಯೋದು ಅಂತ ಮಾಡ್ತಾ ಇರ್ತಾರೆ. ಹಿಂಗೆ ಕ್ಲೋಸ್ ತಂದು ಡಮಾರ್ ಅಂತ ಹೊಡಿತಾ ಇರ್ತಾರೆ. ಇನ್ನೊಂದು ಬಿಡಬೇಕಾದ್ರೆ ತೀರಾ ಹಿಂದೆ ತನಕ ಸ್ಟ್ರೆಚ್ ಮಾಡ್ತಾರೆ. ಇದು ಮಾಡಬಾರ್ದು. ಹಿಂದೆ ತೀರಾ ಸ್ಟ್ರೆಚ್ ಮಾಡಬೇಕಾದ್ರೆ ನಾನು ಮುಂಚೆನೇ ಹೇಳ್ದಂಗೆ ಡಂಬಲ್ಸಲ್ಲಿ ಆಗುವಂಥ ಸೇಮ್ ಪ್ರಾಬ್ಲಮ್ ಇದರಲ್ಲೂ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತೀರಾ ಹಿಂದೆ ತನಕ ಬಿಡಬಾರ್ದು. ಒಂದು ಪಾರ್ಟ್ ಆಫ್ ದ ಪಾಯಿಂಟ್ ತನಕ ಹಿಂದೆ ಹೋಗಬೇಕಾಗತ್ತೆ. ಇನ್ನೊಂದು ಪಿಂಚ್ ಪಾಯಿಂಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು ಫ್ರೆಂಡ್ಸ್, ಎಲ್ಬೋನ ಲಾಕ್ ಮಾಡಿರಬಾರ್ದು. ಇದು ಒಂದು ಪಾಯಿಂಟಲ್ಲಿ 90 to 95% ನಿಮ್ಮದು ಕೈ ಸ್ಟ್ರೈಟ್ ಇರಬೇಕಾಗತ್ತೆ. ನೀವು ಏನು ಬೆಂಡಲ್ಲಿ ಇಟ್ಕೊಂಡಿರ್ತೀರಾ, ಯಾವ ಬೆಂಡಲ್ಲಿ ನೀವು ಕೈನ ಇಟ್ಟಿರ್ತೀರಾ, ನೀವು ಕಂಪ್ಲೀಟ್ ಮಾಡಬೇಕಾದ್ರೆ ಅಂದರೆ ಸ್ಕ್ವೀಸ್ ಮಾಡಬೇಕಾದ್ರೂ, ಚೆಸ್ಟ್ನ ಸ್ಕ್ವೀಸ್ ಮಾಡಬೇಕಾದ್ರೂ ಅದೇ ಬೆಂಡಲ್ಲಿ ಇರಬೇಕು. ಬಿಡಬೇಕಾದ್ರೂ ಅದೇ ಬೆಂಡಲ್ಲೇ ಬಿಡಬೇಕಾಗತ್ತೆ. ತೀರಾ ಹಿಂದೆ ಬಿಡಬಾರ್ದು. ಇಲ್ಲಿ ತನಕ ಬಿಟ್ಟರೆ ಸಾಕು. ಎಳಿಬೇಕು, ಬಿಡಬೇಕು, ಎಳಿಬೇಕು, ಬಿಡಬೇಕು.
ಎಳಿಬೇಕು, ಬಿಡಬೇಕು, ಎಳಿಬೇಕು, ಬಿಡಬೇಕು. ಆದಷ್ಟು ಒಂದು ಜ್ಞಾಪಕ ಇಟ್ಕೋಬೇಕಾಗೋದು, ಬ್ಯಾಂಗ್ ಮಾಡಬೇಡ್ರಿ, ಹೊಡಿಬೇಡ್ರಿ, ಒಂದಕ್ಕೊಂದು ಹೊಡಿಬೇಡ್ರಿ, ಮತ್ತು ತೀರಾ ಫಾಸ್ಟ್ ಮಾಡೋ ಅಂಥದ್ದು ಮಾಡೋಕ್ಕೆ ಹೋಗಬೇಡ್ರಿ. ತೀರಾ ಫಾಸ್ಟ್ ಮಾಡಿದಾಗಲೂ ಮಸಲ್ಗೆ ಆ ಲೋಡ್, ನೀವು ಏನು ವೆಯ್ಟ್ ಹಾಕಿರ್ತೀರ ಆ ಲೋಡ್ ಕೂತ್ಕೊಳ್ಳೋ ತನಕ ನಿಮಗೆ ಮಸಲ್ ಡೆವಲಪೇ ಆಗಲ್ಲ. ನೀವು ಫಾಸ್ಟ್ ಮಾಡಬೇಕಾದ್ರೆ ಇನ್ನೇನು ಕೂತ್ಕೋಬೇಕಾದ್ರೆ ರಿಲೀಸ್ ಆಗ್ತಾ ಇರುತ್ತೆ, ಕೂತ್ಕೊಳ್ಳೋಬೇಕಾದ್ರೆ ರಿಲೀಸ್ ಆಗ್ತಾ ಇರುತ್ತೆ, ವೆಯ್ಟ್ ರಿಲೀಸ್ ಆಗಿಬಿಡ್ತಾ ಇರುತ್ತೆ. ಅದಕ್ಕಾಗಿ ನಾನೇನು ಹೇಳ್ತೀನಿ, ಒಂದು ಪಿಂಚ್ ಪಾಯಿಂಟ್ ಅಂದರೆ ನೀವು ಇದನ್ನು ಮಾಡಬೇಕಾದ್ರೆ ಮುಂದೆ ಎಳಿತೀರ, 1 ಸೆಕೆಂಡ್ ಸ್ಕ್ವೀಸ್ ಮಾಡಿ ಹೋಲ್ಡ್ ಮಾಡಿಬಿಟ್ಟು ಬಿಡೋದು ಒಳ್ಳೆಯದು. ಎಳಿತೀರ, ಸ್ಕ್ವೀಸ್ ಮಾಡಿ ಟೈಟ್ ಮಾಡಿ ಚೆಸ್ಟ್ನ, 1 ಸೆಕೆಂಡ್ ಹೋಲ್ಡ್ ಮಾಡಿ ಬಿಡೋದು ಒಳ್ಳೆಯದು. ಎಳಿತೀರ, ಸ್ಕ್ವೀಸ್ ಮಾಡಿ 1 ಸೆಕೆಂಡ್ ಹೋಲ್ಡ್ ಮಾಡಿ ಬಿಡೋದು ಒಳ್ಳೆಯದು. ಇದರಲ್ಲಿ ಜ್ಞಾಪಕ ಇಟ್ಕೋಬೇಕಾದಂಥದ್ದು, ಎಲ್ಬೋನ ಆದಷ್ಟು ಸ್ಕ್ವೀಸ್ ಮಾಡೋಕ್ಕೆ ಟ್ರೈ ಮಾಡಿ, ಸ್ಕ್ವೀಸ್ ಮಾಡೋಕ್ಕೆ ಟ್ರೈ ಮಾಡಿ, ಆಟೋಮೆಟಿಕ್ಕಾಗಿ ಚೆಸ್ಟು ಟೈಟ್ ಆಗ್ತಾ ಬಂದ್ಬಿಡುತ್ತೆ. ನಿಮಗೆ ಮಸಲ್ ಡೆವಲಪ್ಮೆಂಟ್ಗೆ ಇಲ್ಲಾಂದರೆ ಟೋನ್ ಮಾಡೋದಕ್ಕೆ ಭಾಳಷ್ಟು ಸಹಾಯ ಮಾಡುತ್ತೆ ಇದು. ಇದರಲ್ಲಿ ಇನ್ನೊಂದು ಜ್ಞಾಪಕ ಇಟ್ಕೋಬೇಕಾದಂಥದ್ದು, ನಾನು ವರ್ಕೌಟ್ಸಲ್ಲಿ ಸಾಧಾರಣವಾಗಿ ಹೇಳ್ತಾನೆ ಇರ್ತೀನಿ ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ. ಬ್ರೀತ್ ಹೋಲ್ಡ್ ಮಾಡಿ ಮಾಡಬಾರ್ದು. ಹಾಗಾದರೆ ಇದರಲ್ಲಿ ಬ್ರೀತಿಂಗ್ ಯಾವ ಥರ ಇರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ನಾವು ತೊಗೊತೀವಿ, ಪೊಸಿಷನ್ ತೊಗೊತೀವಿ, ಕೂತ್ಕೊತೀವಿ, ಚೆಸ್ಟ್ನ ಲೈಟಾಗಿ ಎರೆಕ್ಟ್ ಮಾಡಿರ್ತೀವಿ, ಕೋರ್ನ ಟೈಟ್ ಮಾಡ್ತೀವಿ, ಮುಂದೆ ನೋಡ್ತಾ ಇರ್ತೀವಿ. ಎಳಿಬೇಕಾದ್ರೆ ಬ್ರೀತ್ ಔಟ್, ಬಿಡಬೇಕಾದ್ರೆ ಬ್ರೀತ್ ಇನ್. ಎಳಿಬೇಕಾದ್ರೆ ಬ್ರೀತ್ ಔಟ್, ಬಿಡಬೇಕಾದ್ರೆ ಬ್ರೀತ್ ಇನ್. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಈ ರೀತಿಯಾಗಿ ನೀವು ಈ ವರ್ಕೌಟ್ನ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತೋರಿಸಿದಂಥ ಪ್ರತಿಯೊಂದು ಟೆಕ್ನಿಕ್ ನೀವು ನಿಮ್ಮ ವರ್ಕೌಟಲ್ಲಿ ಚೆಸ್ಟ್ ವರ್ಕೌಟ್ ಮಾಡಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ವೆದರ್ ಯು ಆರ್ ಎ ನ್ಯೂ ಕಮ್ಮರ್, ಇಂಟರ್ಮೀಡಿಯೇಟ್ ವರ್ಕೌಟ್ ಮಾಡ್ತಾ ಇರೋಂಥದ್ದು, ಅಡ್ವಾನ್ಸ್ ವರ್ಕೌಟ್ ಮಾಡ್ತಾ ಇರೋಂಥದ್ದು, ಅವ್ರಿಗೆ ತಕ್ಕನಂಗೆ ನೀವು ವೆಯ್ಟ್ಸ್ನ ಯೂಸ್ ಮಾಡಿ ಈ ವರ್ಕೌಟ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದಾಗಿ ಇಂಜುರಿ ಫ್ರೀಯಾಗಿ ಸಾಕಷ್ಟು ರಿಸಲ್ಟ್ಸ್ನ ಕಮ್ಮಿ ಟೈಮಲ್ಲಿ ನೋಡ್ಬೋದು ಅಂತ ಹೇಳ್ತಾ ನಿಮ್ಮಿಂದ ವಿದಾಯ ತೊಗೊತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಬಾಯ್.